ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಲ್ಟಿ ಬ್ಯಾಗರ್ ಸೀರೀಸ್ನ 3ನೇ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಾಶಿ. ಫ್ರೆಂಡ್ಸ್, ಇವತ್ತು ನಾನು ಯಾವ ಕಂಪ್ನಿ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಥವಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನೋ ಇದು ನಮಗೆ ಮತ್ತೆ ನಿಮಗೆ ಎಲ್ಲರಿಗೂ ಒಂದು ಹತ್ತಿರವಾದ ಕಂಪನಿ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಕಂಪನಿ ಹುಟ್ಟಿರೋದು ಕರ್ನಾಟಕದಲ್ಲಿ, ಬೆಳೀತಾ ಇರೋದು ಕರ್ನಾಟಕದಲ್ಲಿ, ಪ್ಲಸ್ ಈ ಕಂಪನಿ NSE ಮತ್ತೆ BSE ನಲ್ಲಿ ಒಂದು ರೀಸೆಂಟ್ ಆಗಿ ಲಿಸ್ಟ್ ಆಗಿದೆ. ಇದರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬೆಂಗಳೂರಿಂದ ಒಂದು 30-35 ಕಿಲೋಮೀಟರ್ ದೂರದಲ್ಲೇ ಇದೆ. ಸೊ ಹಾಗಾಗಿ ಈ ಕಂಪನಿ ಕನ್ನಡಿಗರಿಗೆ ಒಂದು ಹತ್ತಿರವಾಗಿರುವಂತ ಕಂಪನಿ ಅಂತಾನು ಹೇಳ್ಬೋದು, ಪ್ಲಸ್ ಒಂದು ಸ್ಪೆಷಲ್ ಕಂಪನಿ ಅಂತಾನು ಹೇಳ್ಬೋದು. ಈ ಕಂಪನಿ ಬಗ್ಗೆ ತುಂಬಾ ಜನ ಕೇಳಿರಲ್ಲ ಅಂತ ಅನ್ಕೊಂಡಿದೀನಿ. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರುವಂತ ಇನ್ಫಾರ್ಮೇಶನ್ ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್, ಯಾವುದೇ ಒಂದು ಬೈಯಿಂಗ್ ಟಿಪ್ಸ್ ಅಲ್ಲ, ರಿಕಮೆಂಡೇಶನ್ಸ್ ಅಲ್ಲ. ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ನ ಮಾಡಂಗಿದ್ರೆ ನಿಮ್ಮ ಡಿಸಿಷನ್ಸ್ ನ ನೀವೇ ತಗೊಂಡು ಮುಂದುವರಿಬೇಕಾಗತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ವಿಡಿಯೋಗೆ ಹೋಗೋಣ. ನೋಡಿ, ನಾವು ಯಾವುದೇ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ screener.in ಓಪನ್ ಮಾಡ್ತೀವಿ. ಸೊ ಹಾಗೆ ನಾನು screener.in ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನಿವತ್ತು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಕರ್ನಾಟಕ ಕಂಪನಿ ಯಾವುದು ಅಂತಂದ್ರೆ ಅಜಾಕ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್. ಸೊ ಈ ಹೆಸರನ್ನ ಕೇಳ್ತಾ ಇದ್ದಂಗೆ ಇದು ಕರ್ನಾಟಕ ಕಂಪನಿ ಅಂತ ತುಂಬಾ ಜನಕ್ಕೆ ಅನ್ಸಲ್ಲ, ಆದ್ರೆ ಇದು ಕರ್ನಾಟಕದ್ದೇ ಕಂಪನಿ. ಎಲ್ಲಿದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ನೋಡೋಣ. ನೋಡಿ, ಇದು ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನ ಅಥವಾ ಪ್ರಾಡಕ್ಟ್ ಇದೆಯಾ ಇಲ್ವಾ ಅನ್ನೋದಕ್ಕೆ ಪ್ರತಿ ಸಲ ನೀವು screener.in ಓಪನ್ ಮಾಡಿದಾಗ ಇಲ್ಲಿ ಗೊತ್ತಾಗ್ಬಿಡತ್ತೆ ನಮಗೆ. ಅಜಾಕ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ಸ್ ಎ ವೈಡ್ ರೇಂಜ್ ಆಫ್ ಕಾಂಕ್ರೀಟ್ ಎಕ್ವಿಪ್ಮೆಂಟ್. ಓಕೆ, ಸೊ ಮ್ಯಾನುಫ್ಯಾಕ್ಚರ್ಸ್ ಅಂತ ಬರ್ತಾ ಇದ್ದಂಗೆ ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಥವಾ ಪ್ರಾಡಕ್ಟ್ ಇರುವಂತ ಕಂಪನಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇದರ ಡೀಟೇಲ್ಸ್, ಕೀ ಪಾಯಿಂಟ್ಸ್ ನೋಡಿ. ಲೀಡಿಂಗ್ ಕಾಂಕ್ರೀಟ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಂತ ತೋರಿಸ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ನಾವು ಈ ಕಂಪನಿಯ ಪ್ರಾಡಕ್ಟ್ಸ್ ಅದು ಇದು ಎಲ್ಲ ಇಲ್ಲಿ ನೋಡೋದಕ್ಕಿಂತ ಅಜಾಕ್ಸ್ದು ವೆಬ್ಸೈಟೇ ಓಪನ್ ಮಾಡೋಣ. ಅವರ ವೆಬ್ಸೈಟ್ ಅಲ್ಲೇ ಈ ಕಂಪನಿ ಏನ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ನೋಡಿ, ಅಜಾಕ್ಸ್ ಇಂಜಿನಿಯರಿಂಗ್, ಇಲ್ಲಿ ನೀವು ಗೂಗಲ್ ಅಲ್ಲಿ ಅಜಾಕ್ಸ್ ಇಂಜಿನಿಯರಿಂಗ್ ಅಂತ ಕೊಟ್ರೆ ಬರುತ್ತೆ. ಇಲ್ಲಿ ಓಪನ್ ಮಾಡಿದೀನಿ. ನೋಡಿ, ನಾನು ನಿಮ್ಗೆ ಫಸ್ಟ್ ಹೇಳಿರುವಂತದ್ದು ಇದು ಕರ್ನಾಟಕದ ಕಂಪನಿ ಅಂತ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನೋಡಿ ಎಲ್ಲಿದೆ ಅಂತಂದ್ರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಹೆಡ್ ಕ್ವಾರ್ಟರ್ಸ್. ಪ್ಲಾಂಟ್ 1 ಬಂದು ದೊಡ್ಡಬಳ್ಳಾಪುರ, ಕಸಬಾ ಹೋಬಳಿ. 2ನೇ ಪ್ಲಾಂಟ್ ಬಂದು ಬಾಶೆಟ್ಟಿಹಳ್ಳಿ. 3ನೇ ಪ್ಲಾಂಟ್ ಬಂದು ಗೌರಿ ಬಿದ್ನೂರು. ಸೊ ಇದೆಲ್ಲ ನಮ್ಗೆ ಇಲ್ಲಿಂದ ಒಂದು 30-35 ಕಿಲೋಮೀಟರ್ ಆಗುತ್ತೆ. ಈ ವಿಡಿಯೋ ನೋಡಿದಾದ್ಮೇಲೆ ಬೇಕಾದ್ರೆ ಒಂದ್ಸಲಿ ನೀವು ಈ ಪ್ಲಾಂಟ್ಸ್ ನೋಡ್ಕೊಂಡ್ ಬರ್ಬೋದು. ಯಾಕೆಂತಂದ್ರೆ ಇವರು ಟ್ರೈನಿಂಗ್ ಕೂಡ ಕೊಡ್ತಾರೆ. ಅದನ್ನ ನಾನು ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ತೋರಿಸ್ತೀನಿ. ಓಕೆ, ಹಾಗಾದ್ರೆ ಈ ಕಂಪನಿ ಏನ್ ಪ್ರಾಡಕ್ಟ್, ಏನನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಂತಂದ್ರೆ ನೋಡಿ, ಈ ವೆಬ್ಸೈಟ್ ನ ಓಪನ್ ಮಾಡ್ತಾ ಇದ್ದಂಗೆ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ದೊಡ್ಡದು ಏನ್ ಹೇಳ್ತೀವಿ ಪ್ರಾಡಕ್ಟ್ಸ್ ಅಲ್ಲಿ ಸೆಲ್ಫ್ ಲೋಡಿಂಗ್ ಕಾಂಕ್ರೀಟ್ ಮಿಕ್ಸ್ಚರ್ಸ್. ನೀವೆಲ್ಲ ನೋಡಿರ್ತೀರಾ, ಕಾಂಕ್ರೀಟ್ ಲಾರಿ ನಮ್ಮ ಮನೆ ಮುಂದೆ ಬರುತ್ತೆ, ಅನ್ಲೋಡ್ ಮಾಡುತ್ತೆ, ಅಲ್ಲಿ ಕಾಂಕ್ರೀಟ್ ಮಿಕ್ಸ್ ಮಾಡುತ್ತೆ. ಬಟ್ ನಾವು ಆ ಕಂಪನಿ, ಆ ಲಾರಿ ಕಾಂಕ್ರೀಟ್ ಮಿಕ್ಸ್ಚರ್ ಯಾವ ಕಂಪನಿ ಅಂತ ಅಬ್ಸರ್ವ್ ಮಾಡಿರಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರಾದ್ರೆ, ಅಂದ್ರೆ ಪ್ರಾಡಕ್ಟ್ ಬೇಸ್ಡ್ ನಾನೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋ ಮೈಂಡ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ಇನ್ಮೇಲೆ ಏನ್ ಮಾಡ್ತೀರಾ, ಪ್ರತಿ ಒಂದು ಪ್ರಾಡಕ್ಟ್ ನ ನೀವೇನ್ ಯೂಸ್ ಮಾಡ್ತೀರಾ ಅಥವಾ ಅಂಗಡಿಗಳಲ್ಲಿ ನೋಡ್ತೀರಾ, ಅದನ್ನ ನೀವು ನೋಡ್ತೀರಾ. ಇದು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆಯಾ, NSE BSE ನಲ್ಲಿ ಇದೆಯಾ, ಹೊಸ ಕಂಪ್ನಿನ ಹಳೆ ಕಂಪ್ನಿನ, ಇದನ್ನ ನೋಡ್ತೀರಾ. ಅದು ಆಟೋಮೆಟಿಕ್ ಆಗಿ ಬರುತ್ತೆ, ಬಂದ್ರೆ ಒಳ್ಳೇದು. ಓಕೆ, ನೆಕ್ಸ್ಟ್ ನೋಡಿ, ಪ್ರಾಡಕ್ಟ್ಸ್ ಅಲ್ಲಿ ಏನೇನಿದೆ ಅಂತಂದ್ರೆ ಸೆಲ್ಫ್ ಲೋಡಿಂಗ್ ಕಾಂಕ್ರೀಟ್ ಮಿಕ್ಸ್ಚರ್ಸು, ಪೇವರ್ಸು, ಡಂಪರ್ಸು, ಸ್ಟೇಷನರಿ ಪಂಪ್ಸು, ಬ್ಯಾಚಿಂಗ್ ಪ್ಲಾಂಟ್ಸು, ಟ್ರಾನ್ಸಿಟ್ ಮಿಕ್ಸ್ಚರ್ಸು, ಬೂಮ್ ಪಂಪ್ಸು, ಸೊ ಪ್ಲಾನೆಟರಿ ಮಿಕ್ಸ್ಚರ್ಸು, ಟ್ವಿನ್ ಶಾಫ್ಟ್ ಮಿಕ್ಸ್ಚರ್ಸು, ಇಷ್ಟು ಪ್ರಾಡಕ್ಟ್ಸ್ ಇದೆ. ಸೊ ಈ ವೆಬ್ಸೈಟ್ ನ ನೋಡ್ತಾ ಇದ್ದಾಗ ಒಂದು ಖುಷಿ ಏನು ಅಂತಂದ್ರೆ ಇದು ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗಿರುವಂತದ್ದು. ಯಾಕೆ ಅಂತಂದ್ರೆ ನಮ್ಗೆ ಬ್ರಿಡ್ಜಸ್ ನೋಡಿ, ಬ್ರಿಡ್ಜ್ ಪ್ಲಸ್ ಇದೆಲ್ಲ ನಮ್ಗೆ ರೋಡ್ಸ್ ಆಗ್ಬೇಕು ಅಂತಂದ್ರೆ
ಈ ತರ ದೊಡ್ಡ ದೊಡ್ಡ ಮಿಷಿನರಿ ಬೇಕು, ಯಾಕೆಂತಂದ್ರೆ ಕಾಂಕ್ರೀಟ್ ಮಿಕ್ಸ್ ಮಾಡೋದಕ್ಕೆ ಬೇಕಾಗತ್ತೆ. ಸೊ ಹಾಗಾಗಿ ಈ ಕಂಪನಿ ಈ ಮಿಷಿನರಿನ ತಯಾರು ಮಾಡ್ತಾ ಇದೆ. ಕಾಂಕ್ರೀಟ್ ಮಿಕ್ಸ್ ಏನ್ ಮಾಡುತ್ತೆ, ಇದಕ್ಕೆ ದೊಡ್ಡ ದೊಡ್ಡ ಮಿಷಿನರಿ ಬೇಕು. ಓಕೆ, ಸೊ ಈ ಕಂಪನಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಸೊ ಇದು ನಮ್ಗೆ ಹತ್ರದಲ್ಲೇ ಇದೆ ಅನ್ನೋದು ಒಂದು ಖುಷಿ ವಿಚಾರ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಏನೇನ್ ಪ್ರಾಡಕ್ಟ್ಸ್ ಇದೆ ಅಂತ ಸುಮ್ಮನೆ ನೋಡೋಣ. ಇಷ್ಟು ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಬಗ್ಗೆ ನನ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಯಾಕೆಂತಂದ್ರೆ ನಾನು ಯಾವುದೇ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲ. ನೋಡಿ, ಒಂದು ಆರ್ಗೋ 4300, ಆರ್ಗೋ 3500 ಅಂತೆ. ಸೊ ಒಂದಂತೂ ನನ್ಗೆ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಈ ತರ ದೊಡ್ಡ ದೊಡ್ಡ ಮಿಷಿನರಿ ನಾನು ತಗೊಳ್ತೀನೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಆದ್ರೆ ಈ ಕಂಪನಿ ಏನ್ ಬೆಳೆಯುತ್ತೋ ಅಥವಾ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯೋ ಈ ಕಂಪನಿನಲ್ಲಿ ನನಗೆ ಒಂದು ಓನರ್ಶಿಪ್ ಬೇಕು ಅಂತಂದ್ರೆ ನನ್ಗೆ ಇವಾಗ ಒಂದು ಆಪ್ಷನ್ ಇದೆ. ಏನದು ಅಂತಂದ್ರೆ NSE BSE ನಲ್ಲಿ ಲಿಸ್ಟ್ ಆಗಿರೋದ್ರಿಂದ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಈ ಕಂಪನಿಯ ಒಂದು ಓನರ್ಶಿಪ್ ನ ತಗೋಬಹುದು ಅನ್ನೋದೊಂದು ಖುಷಿ ವಿಚಾರ. ಸೊ ಹಾಗಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಂದಿದ ತಕ್ಷಣ ನಾವು ಬೈ ಮಾಡ್ಬಿಡ್ಬೋದಾ ಅಂತಂದ್ರೆ, ಅಗೈನ್ ನಾವು ಇದಕ್ಕೆ screener.in ಗೆ ಹೋಗ್ಬೇಕಾಗತ್ತೆ. ನೋಡಿ, screener.in ಅಲ್ಲಿ ಏನ್ ಕೀ ಪಾಯಿಂಟ್ಸ್ ಮೇಜರ್ ಅಂತಂದ್ರೆ, ಲೀಡಿಂಗ್ ಕಾಂಕ್ರೀಟ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್. ಅಂದ್ರೆ ಕಾಂಕ್ರೀಟ್ ಇದರಲ್ಲಿ ತುಂಬಾ ಕಂಪ್ನೀಸ್ ಇರ್ಬೋದು. ಸೊ ಇದು ಎಷ್ಟನೇ ಕಂಪ್ನಿ ಅಂತ ನಾವು ನೋಡಿದಾಗ ಲೀಡಿಂಗ್ ಅಂತ ತೋರಿಸ್ತಾ ಇದೆ. ಲೀಡಿಂಗ್ ಅಂತಂದ್ರೆ ಏನು ನೋಡಿ, ದ ಕಂಪನಿ ಹೋಲ್ಡ್ಸ್ 75% ಮಾರ್ಕೆಟ್ ಶೇರ್. 75% ಇಂಡಿಯಾದಲ್ಲಿ. ಬೆಂಗಳೂರಿಗೆ ಹತ್ರ ಇರುವಂತಹ ಕಂಪನಿ ಇಂಡಿಯಾದಲ್ಲಿ 75% ಮಾರ್ಕೆಟ್ ಶೇರ್ ಇದೆಯಂತೆ. ಸೊ ಇದನ್ನ ನೋಡ್ತಾ ಇದ್ದಂಗೆ ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ. ಸೊ ಇದರ ಒಂದು ಮಾರ್ಕೆಟ್ ಬೇಸ್ ಅಂದ್ರೆ ನಾವೇನ್ ಹೇಳ್ತೀವಿ ಈಗ, ಇದ್ರದ್ದು ಎಲ್ಲೆಲ್ಲಿ ಎಕ್ಸಿಸ್ಟೆನ್ಸ್ ಇದೆ ಅಂತಂದ್ರೆ ಇಂಡಿಯಾದಲ್ಲಿದೆ. ಸೊ 75% ಇವ್ರದೇ ಇದೆ ಅನ್ನೋದು ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ನೋಡಿ, ಈ ವೆಬ್ಸೈಟ್ ಅಲ್ಲೇ ನಮ್ಗೆ ಡೀಲರ್ಸ್ ಅಂತ ತಗೊಂಡ್ರೆ, ಅಂದ್ರೆ ಎಲ್ಲೆಲ್ಲಿದೆ ಎಕ್ಸಿಸ್ಟೆನ್ಸ್ ಅಂತ ತಗೊಂಡ್ರೆ ನೋಡಿ, ಇಷ್ಟು ಕಡೆ ಇವರ ಡೀಲರ್ಸ್ ಇದ್ದಾರೆ, ಇಷ್ಟು ಕಡೆ ಇದರ ಎಕ್ಸಿಸ್ಟೆನ್ಸ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಈಗ ಈ ಕಂಪನಿಯ ಫಂಡಮೆಂಟಲ್ಸ್ ಬರೋಣ. ಇದು 75% ಶೇರ್ ಇದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಂತ ಗೊತ್ತಾಯ್ತು. ಆದ್ರೆ ಈ ಕಂಪನಿ ಏನು ಪ್ರಾಫಿಟ್ ಅಲ್ಲಿ ಇದೆಯಾ, ಲಾಸ್ ಅಲ್ಲಿ ಇದೆಯಾ, ಅಥವಾ ಇವ್ರಿಗೆ ಯಾರು ಕಾಂಪಿಟೇಟರು ಅದನ್ನ ನೋಡೋಣ. ಈ ಕಾಂಪಿಟೇಟರ್ಸ್ ನಾವು ನೋಡ್ಬೇಕು ಅಂತಂದ್ರೆ screener.in ಅಲ್ಲಿ ಪಿಯರ್ಸ್ ಅಂತ ಒಂದು ಟ್ಯಾಬ್ ಇದೆ. ನಾವು ಅದನ್ನ ನೋಡೋಣ. ಈಗ ನೋಡಿ, ಇದರಲ್ಲಿ PEML ಮತ್ತೆ ಆಕ್ಷನ್ ಕನ್ಸ್ಟ್ರಕ್ಷನ್, ಅಜಾಕ್ಸ್ 3 ತೋರಿಸ್ತಾ ಇದ್ದಾರೆ. ಆದ್ರೆ ನೋಡಿ, ಪಿಯರ್ ಕಂಪ್ಯಾರಿಸನ್ ಬಂದಾಗ ಏನಾಗುತ್ತೆ, PEML ಮತ್ತೆ ಅಜಾಕ್ಸ್ಗೆ ಕಂಪ್ಯಾರಿಸನ್ ತೋರಿಸ್ತಾ ಇದ್ದಾರೆ ಸ್ಕ್ರೀನರ್ ಪ್ರಕಾರ. ನೀವು ನೆಕ್ಸ್ಟ್ ಟೈಮು ಕಂಪ್ಯಾರಿಸನ್ ನೋಡ್ಬೇಕಾದ್ರೆ ಈ ಪಾಯಿಂಟ್ಸ್ ನ ದಯವಿಟ್ಟು ಕನ್ಸಿಡರ್ ಮಾಡಿ. ಯಾಕೆಂತಂದ್ರೆ PEML ಬಂದು ರೈಲ್ವೆ ರಿಲೇಟೆಡ್ ಬೋಗಿ ಮತ್ತೆ ಏನು ಈ ಕಂಬಿಗಳು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ. ಆದ್ರೆ ಅಜಾಕ್ಸ್ ಅದನ್ನ ಮಾಡೋದೇ ಇಲ್ಲ. ಆದ್ರೂ ಇಲ್ಲಿ ಪಿಯರ್ ಕಂಪ್ಯಾರಿಸನ್ ಅಲ್ಲಿ ಯಾಕೆ ತೋರಿಸುತ್ತೆ ಅಂತಂದ್ರೆ, ಒಂಥರ ಹೆಂಗೆ ಅಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ತಗೊಂಡ್ರೆ, ಟೆಕ್ಸ್ಟೈಲ್ ಅಲ್ಲಿ ನಮ್ಗೆ ಸ್ಯಾರಿ ಮ್ಯಾನುಫ್ಯಾಕ್ಚರು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬರುತ್ತೆ, ಪ್ಯಾಂಟ್ ಶರ್ಟ್ ಮ್ಯಾನುಫ್ಯಾಕ್ಚರು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬರುತ್ತೆ, ಅದೇ ತರ ಅಂಡರ್ ಗಾರ್ಮೆಂಟ್ಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬರುತ್ತೆ. ಆದ್ರೆ ಸ್ಯಾರಿಗೂ ಮತ್ತೆ ಪ್ಯಾಂಟ್ ಶರ್ಟ್ ಮ್ಯಾನುಫ್ಯಾಕ್ಚರ್ಗೆ ಏನು ಕಾಂಪಿಟೇಷನ್? ಏನೂ ಇಲ್ಲ. ಸೊ ಇಲ್ಲಿ ಕಂಪ್ಯಾರಿಸನ್ ತೋರಿಸ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಸ್ಕ್ರೀನರ್ ಅಲ್ಲಿ ಈ ತರ ತೋರಿಸ್ತಾರೆ. ಸೊ ಹಾಗಾಗಿ ಇದು 3ನೇದಿದೆ ಸದ್ಯಕ್ಕೆ. ಆದ್ರೆ ನನ್ನ ಪ್ರಕಾರ ಏನು ಅಂತಂದ್ರೆ, ಇದು ಅಜಾಕ್ಸ್ ಮಾರ್ಕೆಟ್ ಕ್ಯಾಪ್ ಪ್ರಕಾರ ಮೊದಲೇ ಸ್ಥಾನಕ್ಕೆ ಬರಬೇಕು ಅನ್ನೋದು. ಯಾಕೆಂದ್ರೆ ಇದಕ್ಕೂ ಏನು ಕಂಪ್ಯಾರಿಸನ್ ಇಲ್ಲ. 2ನೇ ತಗೊಂಡ್ರೆ ಆಕ್ಷನ್ ಕನ್ಸ್ಟ್ರಕ್ಷನ್ ನಾನು ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ನೋಡಿ, ಇದರಲ್ಲಿ ಏನ್ ಪ್ರಾಡಕ್ಟ್ಸ್ ನಮಗೆ ಕಾಣಿಸ್ತಾ ಇದೆ ಅಂದ್ರೆ JCB, ಕ್ರೇನ್ಸ್, ಬುಲ್ಡೋಸರ್ ಕಾಣಿಸ್ತಾ ಇದೆ. ಆದ್ರೆ ಅಜಾಕ್ಸ್ದು JCB ಇಲ್ಲ, ಬುಲ್ಡೋಸರ್ಸ್ ಇಲ್ಲ, ಕ್ರೇನ್ಸ್ ಇಲ್ಲ. ಆದ್ರೂ ಇಲ್ಲಿ ಕಂಪ್ಯಾರಿಸನ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಆಪಲ್ ಟು ಆಪಲ್ ಕಂಪೇರ್ ಮಾಡ್ಬೇಕು ನಾವು, ಆಪಲ್ ಟು ಮೂಸಂಬಿ ಕಂಪೇರ್ ಮಾಡಂಗಿಲ್ಲ. ಸೊ ಹಾಗಾಗಿ ಇಲ್ಲಿ 3ನೇದು ಅಂತ ತೋರಿಸ್ತಾ ಇರೋದು ನನ್ನ ಪ್ರಕಾರ ಇದು ಸರಿ ಇಲ್ಲ. ಸೊ ನೀವು ನೆಕ್ಸ್ಟ್ ಟೈಮ್ನು ಸ್ಕ್ರೀನರ್ ಅಲ್ಲಿ ಕಂಪ್ಯಾರಿಸನ್ ನೋಡ್ಬೇಕಾದ್ರೆ ಈ ಫ್ಯಾಕ್ಟರ್ಸ್ ನ ಒಂದ್ಸಲಿ ಕನ್ಸಿಡರ್ ಮಾಡಿ. ನೀವು ಯಾವ ಕಂಪನಿನ ಕಂಪೇರ್ ಮಾಡ್ತಾ ಇದ್ದೀರಾ ಅದರ ಇನ್ಡೆಪ್ತ್ ಒಂದ್ಸಲಿ ಅನಾಲಿಸಿಸ್ ಮಾಡಿ ಆಮೇಲೆ ಕಂಪೇರ್ ಮಾಡಿ. ನೆಕ್ಸ್ಟ್ ಅಜಾಕ್ಸ್ ಇಂಡಸ್ಟ್ರೀಸ್ ನ ROCE ನೋಡಿದ್ರೆ 33% ಇದೆ. ಸೊ ಒಂದು ಒಳ್ಳೆ ROCE ಇದೆ. ROE 25% ಇದೆ. ಸೊ 7,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ನಾವ್ ಇವಾಗ ಸದ್ಯಕ್ಕೆ ಏನು ಅಂತಂದ್ರೆ ಮೈಕ್ರೋ ಕ್ಯಾಪ್ ಅಂತಾನೆ ಹೇಳ್ಬೋದು.
ಸೊ ಮೈಕ್ರೋ ಕ್ಯಾಪ್ ಇವತ್ತಿರೋದು ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಆಗ್ಬೋದು, ಅದಾದ್ಮೇಲೆ ಮಿಡ್ ಕ್ಯಾಪ್ ಆಗ್ಬೋದು, ಅದಾದ್ಮೇಲೆ ಲಾರ್ಜ್ ಕ್ಯಾಪ್ ಆಗ್ಬೋದು. ಎಲ್ಲಾ ಕಂಪ್ನಿನೂ ಬೆಳೆಯೋದಕ್ಕೂ ಮೊದಲು ಮೈಕ್ರೋ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಆಗಿರುತ್ತೆ. ಬೆಳೆದಿದ್ದಾದ್ಮೇಲೆ ಅದು ಮಿಡ್ ಕ್ಯಾಪ್ ಆಗುತ್ತೆ, ಆಮೇಲೆ ಲಾರ್ಜ್ ಕ್ಯಾಪ್ ಆಗುತ್ತೆ. ಯಾಕೆ ಅಂತಂದ್ರೆ ಬೆಳೀತಾ ಇದ್ದಂಗೆ ಪ್ರೈಸ್ ಬೆಳೀತಾ ಇರುತ್ತೆ, ಅದರ ವ್ಯಾಲ್ಯೂಯೇಷನ್ ಬೆಳೀತಾ ಇರುತ್ತೆ. ಮಾರ್ಕೆಟ್ ಕ್ಯಾಪ್ ನ ಒಂದು ಕ್ಯಾಲ್ಕುಲೇಷನ್ ಬಂದು ನಂಬರ್ ಆಫ್ ಶೇರ್ಸ್ ಇಂಟು ಪ್ರೈಸ್. ಸೊ ಹಾಗಾಗಿ ಸದ್ಯಕ್ಕೆ 7,000 ಕೋಟಿ ಇರ್ಬೋದು. ಮುಂದೆ ಇದು ಜಾಸ್ತಿ ಆಯ್ತು ಅಂತಂದ್ರೆ ಮಾರ್ಕೆಟ್ ಕ್ಯಾಪು ಜಾಸ್ತಿ ಆಗುತ್ತೆ, ಕಡಿಮೆ ಆಯ್ತು ಅಂತಂದ್ರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸೇಲ್ಸ್ ಗ್ರೋತ್ ಲಾಸ್ಟ್ 3 years 39% ಇದೆ, ಪ್ರಾಫಿಟ್ ಗ್ರೋತ್ 57% ಇದೆ. ನೆಕ್ಸ್ಟ್ ತುಂಬಾ ಜನ ಕನ್ಸಿಡರ್ ಮಾಡುವಂತದ್ದು ಇಂಡಸ್ಟ್ರಿ PE 43 ಇದೆ, ಇಂಡಸ್ಟ್ರಿ PE, ಸ್ಟಾಕ್ PE 27 ಇದೆ, ಅಂದ್ರೆ ಅಂಡರ್ ವ್ಯಾಲ್ಯೂಡ್ ಅನ್ನೋದು. ಆದ್ರೆ ಇಂಡಸ್ಟ್ರಿ PE ಇಂಡಸ್ಟ್ರಿನೇ ಇದಕ್ಕೆ ಯಾವುದು ಬೇಸ್ ಇಂಡಸ್ಟ್ರಿ ಅನ್ನೋದಿಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ಇದು ಇಂಡಸ್ಟ್ರಿ PE ನಾವು ಅಷ್ಟು ಕನ್ಸಿಡರೇಷನ್ ತಗೊಳ್ಳಲ್ಲ. ನೆಕ್ಸ್ಟ್ ಡೆಟ್ ಅಂದ್ರೆ ಸಾಲ 1,76,00,000 ಇದೆ. ಸೊ 1,76,00,000 ಇಂಥ ದೊಡ್ಡ ದೊಡ್ಡ ಕಂಪನಿ, ಇಂಥ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿಗೆ ಈ 1,76,00,000 ಸಾಲ ಏನೇನೂ ಅಲ್ಲ ಅಂತ ನನ್ನ ಪ್ರಕಾರ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬರೋಣ. ಅಂದ್ರೆ ಇವಾಗ ಇದು ಪ್ರಾಡಕ್ಟ್ ಇದೆ ಅಂತಂದ್ಮೇಲೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂದ್ಮೇಲೆ ಸೇಲ್ಸ್ ಇರುತ್ತೆ. ಸೊ ಸೇಲ್ಸ್ ನ ಡಿಕ್ರೀಸ್ ಆಗ್ತಾ ಇದೆಯಾ, ಇನ್ಕ್ರೀಸ್ ಆಗ್ತಾ ಇದೆಯಾ, ಇದನ್ನ ನಾವು ನೋಡ್ಬೇಕಾಗುತ್ತೆ. ನೋಡಿ 2022 ನಲ್ಲಿ 763 ಕೋಟಿ ಪ್ಲಸ್ 2023 ನಲ್ಲಿ 1,100, ಅಂದ್ರೆ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇದು ಒಂದು ಪ್ರಾಫಿಟ್ ಮೇಕಿಂಗ್ ಕಂಪನಿ. ಇವ್ರು ಏನ್ ಸಾಲ ಮಾಡಿದ್ದಾರೆ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಕಟ್ತಾ ಇದ್ದಾರೆ ಅಂತಂದ್ರೆ 1 ಕೋಟಿ, 2 ಕೋಟಿ, -1 ಕೋಟಿ. ಸೊ ಇದು ಯಾವ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದಾರೆ ಅದೇನು ಲೆಕ್ಕಕ್ಕೆ ಇಲ್ಲ ಅಂತ. ನೆಕ್ಸ್ಟ್ ಇನ್ವೆಸ್ಟರ್ಸು ನೀವು ನನ್ನ ಹಿಂದಿನ ವಿಡಿಯೋಸ್ ನೋಡಿದ್ರೆ ಪಬ್ಲಿಕ್ ರೇಷಿಯೋ ಯಾವಾಗಲೂ 50% ಗಿಂತ ಕಡಿಮೆ ಇರಬೇಕು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಇದರಲ್ಲಿ ಬರೀ 6% ಇದೆ. ಪ್ಲಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡುವಂತ ಕಂಪ್ನಿನಲ್ಲಿ FIS ಮತ್ತೆ DIS ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನನ್ಕಿಂತ ಅವ್ರ ಹತ್ರ ರಿಸೋರ್ಸು ಸ್ಟ್ರಾಂಗ್ ಇರುತ್ತೆ, ಅವರು ರಿಸರ್ಚ್ ಮಾಡೋದು ಸ್ಟ್ರಾಂಗ್ ಇರುತ್ತೆ. ಸೊ FIS DIS ಈ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಸುಮ್ಮನೆ ಅಂತೂ ಇನ್ವೆಸ್ಟ್ಮೆಂಟ್ ನ ಅವರು ಮಾಡೋದಿಲ್ಲ. ಅವರು ನಮ್ಗಿಂತ ಸ್ಟ್ರಾಂಗ್ ಆಗಿ ರಿಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟ್ ನ ಮಾಡಿರ್ತಾರೆ. ಸೊ ಹಾಗಾಗಿ ಈ FIS ಮತ್ತೆ DIS ನ ನಾನು ಕನ್ಸಿಡರ್ ಮಾಡಿ ಆಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ನೆಕ್ಸ್ಟ್ ಇದು ಯಾವಾಗ ಲಿಸ್ಟ್ ಆಯ್ತು ನೋಡಿ, ಆಲ್ಮೋಸ್ಟ್ ಫೆಬ್ರವರಿ 17ನೇ ತಾರೀಕು ಹೆಚ್ಚು ಕಡಿಮೆ ಒಂದು 600 ರೂಪಾಯಿ ಲಿಸ್ಟ್ ಆಗಿದೆ. 600 ರೂಪಾಯಿಂದ 742 ರೂಪಾಯಿಗೆ ಹೋಗಿದೆ. ಇವಾಗ ಒಂದು 620 ರೂಪಾಯಿ ಇದೆ. ಸೊ ಲಿಸ್ಟ್ ಆಗಿರುವಂತ ಪ್ರೈಸ್ ಅಲ್ಲೇ ಇವಾಗ ಸದ್ಯಕ್ಕೆ ಇದೆ. ಸೊ ಇಲ್ಲಿಂದ ಈಗ ನಮ್ಗೆ ಇಲ್ಲಿಂದ ಮೇಲಕ್ಕೆ ಹೋಗುತ್ತಾ 600 ರೂಪಾಯಿಂದ 1,200 ಫಾಸ್ಟ್ ಆಗುತ್ತಾ, ಅಥವಾ 5,000 ಆಗುತ್ತಾ, 10,000 ಆಗುತ್ತಾ, ಅಥವಾ 600 ರೂಪಾಯಿಂದ 300 ರೂಪಾಯಿ ಬಂದು ಒಂದ್ 2-3 ವರ್ಷ ಇರುತ್ತಾ, 4-5 ವರ್ಷ ಇರುತ್ತಾ, ಅಥವಾ 600 ರೂಪಾಯಲ್ಲೇ ಇನ್ನೊಂದು 5 ವರ್ಷ ಇರುತ್ತಾ, ಇದು ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ನ ಮಾಡ್ಬೇಕಾಗತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಾವು ಮೇಜರ್ ಆಗಿ ನೋಡುವಂತದ್ದು ಏನಪ್ಪಾ ಅಂತಂದ್ರೆ RSI above 60 ವೀಕ್ಲಿ ಚಾರ್ಟ್ ಪ್ಲಸ್ ಬೋಲಿಂಜರ್ ಬ್ಯಾಂಡ್ಸ್ ಬ್ರೇಕ್ಔಟ್ ಅಂತ ಹೇಳ್ತೀವಿ. ಒಂದು ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಆ ಕಂಪನಿ ಅಲ್ಲಿಂದ ಒಂದು 3 ಮಂತ್ಸ್, 6 ಮಂತ್ಸ್, 8 ಮಂತ್ಸ್ ಮೇಲಕ್ಕೆ ಹೋಗ್ಬೋದು. RSI above 60 ಇತ್ತು ಅಂತಂದ್ರೂ ಮೇಲಕ್ಕೆ ಹೋಗ್ಬೋದು. ಸದ್ಯಕ್ಕೆ ಈ ಕಂಪನಿಯ ಡೇಟಾ ಕಡಿಮೆ ಇರೋದ್ರಿಂದ, ಅಂದ್ರೆ ರೀಸೆಂಟ್ ಆಗಿ ಲಿಸ್ಟ್ ಆಗಿರೋದ್ರಿಂದ ನಮಗೆ ಬೋಲಿಂಜರ್ ಬ್ಯಾಂಡ್ಸ್ ಮತ್ತೆ RSI ಬರ್ತಾ ಇಲ್ಲ. ಸೊ ಇನ್ನು ಸ್ವಲ್ಪ ದಿನ ಆಗಿದ್ದಾದ್ಮೇಲೆ ಬೋಲಿಂಜರ್ ಬ್ಯಾಂಡ್ಸ್ ಮತ್ತೆ RSI ಬರುತ್ತೆ. ಸೊ ಡೌನ್ ಬಂದಾಗ, ಕೆಳಗಡೆ ಬಂದಾಗ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು ಅಂತಂದ್ರೆ, ಒಂದು ನೀವು ನನ್ನ ಹಿಂದಿನ ವಿಡಿಯೋಸ್ ನೋಡಿರ್ಬೋದು, RSI ಡೈವರ್ಜೆನ್ಸ್ ಅನ್ನೋ ಸ್ಟ್ರಾಟಜಿ ಅಥವಾ ಬುಲ್ಲಿಶ್ ಎನ್ಗಲ್ಫ್ ಅನ್ನೋ ಸ್ಟ್ರಾಟಜಿನ ನಾವು ಇಂಪ್ಲಿಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ನ ಆ ಟೈಮಲ್ಲಿ ಮಾಡ್ಬೋದು. ಇವಾಗ ಏನು ಅಂತಂದ್ರೆ ಈ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅನ್ನೋದು ನಮ್ಗೆ ಬ್ಯಾಲೆನ್ಸ್ ಶೀಟು ಅಥವಾ ಈ ಕಂಪನಿಯ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ದಂಗೆ ಗೊತ್ತಾಯ್ತು. ಆದ್ರೆ ಯಾವ ಟೈಮಲ್ಲಿ ಬೈ ಮಾಡಬೇಕು ಅನ್ನೋದಕ್ಕೆ ಟೆಕ್ನಿಕಲ್ ನಾಲೆಡ್ಜ್ ಇತ್ತು ಅಂತಂದ್ರೆ ನಮ್ಗೆ ಟೈಮ್ ವೇಸ್ಟ್ ಆಗಲ್ಲ ಅಂತ. ಅಂದ್ರೆ ನಾವು ಬೈ ಮಾಡಿದ 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ ನಮ್ಗೆ ಸೈಡ್ ವೇಸ್ ಆದಾಗ ನಾವು ಆ ಕಂಪನಿನಲ್ಲಿ ಸಿಕ್ಕಾಕೊಳ್ದೆ ಇರಬಾರ್ದು ಅಂತಂದ್ರೆ ಟೆಕ್ನಿಕಲ್ ನಾಲೆಡ್ಜು ಇರಬೇಕಾಗತ್ತೆ. ಸೊ ಹಾಗಾಗಿ ನಮ್ಗೆ ಒಂದು ಕೆಳಗಡೆ ಬಂದಾಗ ಒಂದು ಡೈವರ್ಜೆನ್ಸು, ಮೇಲ್ಗಡೆ ಹೋಯ್ತು ಅಂತಂದ್ರೆ ಬ್ರೇಕ್ಔಟು, ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಮ್ಗೆ ಟೈಮ್ ಸೇವ್ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ಇದನ್ನೇನಾದ್ರೂ ನೀವು ಕಲಿಬೇಕು ಅಂತಂದ್ರೆ ಏನೇನನ್ನ ನಾವು ನಮ್ಮ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ಕಲಿಸ್ತೀವಿ ಅಂತಂದ್ರೆ, ಒಂದು ಶಾರ್ಟ್ ಟರ್ಮ್ ಬ್ರೇಕ್ಔಟ್ ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಕೆಳಗಡೆ ಬಂದ್ ಮೇಲಕ್ಕೆ ಹೋಗ್ತಾ ಇರುವಂತಹ ಸ್ಟಾಕು,
ಪ್ಲಸ್ ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ 22 ದಿನದಲ್ಲಿ ಇದೇ ಸ್ಟಾಕು ಅಂತಲ್ಲ, ಇದನ್ನ ನಾವು ನಮ್ಮ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ಕಲಿಸ್ತೀವಿ. ಅದ್ರಲ್ಲಿ ಏನಾದ್ರು ನಿಮ್ಗೆ ಆಸಕ್ತಿ ಇತ್ತು ಅಂತಂದ್ರೆ ನೀವು ಇಲ್ಲಿ ಕೆಳಗಡೆ ಬರ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಏನೇ ಡೀಟೇಲ್ಸ್ ನ ಬೇಕಂದ್ರು ತಗೋಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಕಂಪನಿಯ ಇಷ್ಟನ್ನ ನಾವು ನೋಡಿದಾಗ ನಮ್ಗೆ ಒಂದು ಒಳ್ಳೆ ಫ್ಯೂಚರ್ ಇರುವಂತ ಕಂಪನಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೂ ಇದೇನಾದ್ರೂ ಫ್ಯೂಚರ್ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಮೆಂಟ್ಸ್ ನ ತಿಳಿಸಿ. ನಿಮ್ಗೆ ಯಾರಿಗಾದ್ರೂ ಈ ಕಂಪನಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಇತ್ತು ಅಂತಂದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.